ಸಿಲಿಕಾನ್ ಸಿಟಿ ಬೆಂಗಳೂರಿನ ಉತ್ತರ ಭಾಗದ ಕೋಗಿಲು ಲೇಔಟ್ನಲ್ಲಿ ಮನೆಯನ್ನ ತೆರವು ಮಾಡಿದ ಪ್ರಕರಣದ ಸಂಬಂಧ ಸರ್ಕಾರದ ವಿರುದ್ಧ ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಿದಂತಾಗಿದೆ. ಕೋಗಿಲು ಲೇಔಟ್ನಲ್ಲಿ ಮನೆಯನ್ನ ತೆರವು ಮಾಡಲಾದ ಪ್ರಕರಣದ ಸಂಬಂಧ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಿಗೆ ಇದೊಂಥರ ಹೊಸ ಅಸ್ತ್ರ. ಕೋಗಿಲು ಲೇಔಟ್ಗೆ ಬಿಜೆಪಿ ನಿಯೋಗ ವಿಸಿಟ್ ಮಾಡುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸ್ಥಳಕ್ಕೆ ಭೇಟಿ ನೀಡುತ್ತೆ ಬಿಜೆಪಿ ನಿಯೋಗ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಮನೆಗಳನ್ನ ತೆರವು ಮಾಡಿರುವ ಸ್ಥಳವನ್ನ ವೀಕ್ಷಣೆ ಮಾಡೋದಕ್ಕೆ ಕೆಲ ಬಿಜೆಪಿ ನಾಯಕರು ಬಿಜೆಪಿ ನಿಯೋಗ ಸ್ಥಳ ವೀಕ್ಷಣೆಗೆ ತೆರಳುತ್ತೆ. ವೇಣುಗೋಪಾಲ್ ಹಸ್ತಕ್ಷೇಪದ ಬಗ್ಗೆ ಈಗಾಗಲೇ ಆಕ್ರೋಶ ಹೊರಹಾಕಿದ್ದಾರೆ. ಯಾವ ಆಧಾರದ ಮೇಲೆ ಮನೆ ಕೊಡ್ತೀರಾ ಅಂತ ಕಿಡಿಕಾರ್ತಿದ್ದಾರೆ ಬಿಜೆಪಿ ನಾಯಕರು. ಕೇರಳ ಸರ್ಕಾರಕ್ಕೆ ಮಣಿದಿದೆ ಸರ್ಕಾರ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯಾಗತ್ತೆ. ಕಾನೂನು ಹೋರಾಟಕ್ಕೆ ಬಿಜೆಪಿ ನಾಯಕರು ಮುಂದಾಗುವಂತೆ ಕಾಣಿಸ್ತಾ ಇದೆ. ಕಳೆದ ಒಂದೆರಡು ದಿನಗಳ ಹಿಂದೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತ ಒಂದು ಇನ್ಸಿಡೆಂಟ್ ಅಂತ ಹೇಳಿದ್ರೆ ಅದು ಏಕಾಏಕಿ ಬಂದು ಅದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಹೇಳ್ತಾ ಇದ್ರು. ಅಲ್ಲಿನ ನಿವಾಸಿಗಳು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಾ, 20ಕ್ಕೂ ಹೆಚ್ಚು ಮನೆಗಳನ್ನ ಧ್ವಂಸ ಮಾಡಲಾಯಿತು, ನಾಶ ಮಾಡಲಾಯಿತು. ಅದಾದ ಮೇಲೆ ಸುಮಾರು 300ಕ್ಕೂ ಹೆಚ್ಚು ಕುಟುಂಬಗಳು ಆ ಜಾಗದಲ್ಲಿ ವಾಸ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಬೀದಿಗೆ ಬರಬೇಕಾಯಿತು. ಅದರಲ್ಲೂ ಮೈ ಕೊರೆಯುವ ಚಳಿ, ವಿದ್ಯಾರ್ಥಿಗಳು, ಮಕ್ಕಳು, ಗರ್ಭಿಣಿಯರು ಅಂದೆ, ವೃದ್ಧರು ಅಂದೆ ಆಚೆ ಹಾಕಲೇಬೇಕಾದಂತ ಪರಿಸ್ಥಿತಿ ಆಯಿತು. ಗಂಜಿ ಕೇಂದ್ರವನ್ನ ಅಲ್ಲಿಂದ 5 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಮಾಡಿಕೊಟ್ಟಿದ್ರು ಕೂಡ ಅಲ್ಲಿನ ನಿವಾಸಿಗಳು ಹೋಗೋದಕ್ಕೆ ರೆಡಿ ಇರಲಿಲ್ಲ. ಇಷ್ಟೆಲ್ಲ ಆಗ್ತಾ ಇದ್ರು. ಮಧ್ಯದಲ್ಲಿ ಕೇರಳ ಸರ್ಕಾರ, ಅದರಲ್ಲೂ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರು ಮೂಗು ತೂರಿಸಿದ್ರು. ಯಾವ ರೀತಿ ಒಂದು ರೀತಿಯಲ್ಲಿ ಆಗ್ತಾ ಇರುವಂತ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ್ರು. ಆದ್ರೆ ನಮ್ಮ ರಾಜ್ಯದ ಡಿಸಿಎಂ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೇನೆಂದ್ರೆ, ಅಕ್ರಮ ನಿವಾಸಿಗಳನ್ನ ಹೊರತುಪಡಿಸಿ ಸ್ಥಳೀಯರ ಹತ್ರ ಯಾವುದಾದ್ರೂ ಮುಖ್ಯವಾದ ದಾಖಲೆಗಳನ್ನಿದ್ರೆ ಅದನ್ನ ಪರಿಶೀಲನೆ ಮಾಡಿ ಬೇರೆ ಕಡೆಗೆ ಮನೆಯನ್ನ ಕೊಡಲಾಗತ್ತೆ, ಫ್ಲಾಟ್ಗಳನ್ನ ಕೊಡಲಾಗತ್ತೆ ಅಂತ. ಹಾಗಾದ್ರೆ ಅಕ್ರಮವಾಗಿ ನಿವಾಸಿಗಳಾಗಿದ್ರೆ ಅವ್ರಿಗೇನು ಅಥವಾ ಅವರಿಗೆ ಪರಿಹಾರಗಳೇನು, ಅವ್ರನ್ನ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಕಾರಣ ಏನು, ದಾಖಲೆಗಳು ಇಲ್ಲದೆ ಅವರು ಇಷ್ಟು ದಿನ ವಾಸ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದರ ಜೊತೆಗೆ ಅಲ್ಲಿ ಮನೆಯನ್ನ ತೆರವು ಮಾಡೋದಕ್ಕೆ ಕಾರಣ ಘನ ತ್ಯಾಜ್ಯಗಳ ನಿರ್ವಹಣೆ ಘಟಕ ಅಲ್ಲಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಜೊತೆಗೆ ಕೆಲವೊಂದಷ್ಟು ಆರೋಗ್ಯದ ಮೇಲೆ ಪರಿಣಾಮಕಾರಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಅಲ್ಲಿಂದ ಸ್ಥಳಾಂತರ ಮಾಡಿರೋದು. ಸದ್ಯದ ಮಟ್ಟಿಗೆ ಇನ್ನೇನು ಬಿಜೆಪಿ ನಾಯಕರ ಬಿಜೆಪಿ ನಿಯೋಗ ಕೂಡ ಸ್ಥಳಕ್ಕೆ ಭೇಟಿ ನೀಡುತ್ತೆ. ಭೇಟಿ ನೀಡಿದ ನಂತರದಲ್ಲಿ, ಯಾಕಂದ್ರೆ ಈಗಾಗಲೇ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ನಂತರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮನೆಗಳ ತೆರವು ಮಾಡಿರುವ ಸ್ಥಳವನ್ನ ವೀಕ್ಷಣೆ ಮಾಡಿದ ನಂತರದಲ್ಲಿ ಯಾವ ಆಧಾರದ ಮೇಲೆ ಬೇರೆ ಜಾಗದಲ್ಲಿ ಅಕ್ರಮ ನಿವಾಸಿಗಳಿಗೆ ಮನೆಯನ್ನ ಹಂಚಿಕೆ ಮಾಡ್ತೀರಿ, ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಸರ್ಕಾರದ ವಿರುದ್ಧವಾಗಿ ಧರಣಿ ಕುಳಿತುಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹೋರಾಟ ಮಾಡೋದಕ್ಕೆ ಒಂದು ಕಡೆ ರೆಡಿ ಆಗ್ತಿದ್ದಾರೆ, ಅಣಿಗೊಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಜಾಗದಿಂದ ಅಂದ್ರೆ ಕೋಗಿಲು ಲೇಔಟ್ನಿಂದ ನೇರವಾಗಿ ಜಾಯಿನ್ ಆಗಿ ನಮಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ. ಕಿರಣ್, ಈಗ ಪರಿಸ್ಥಿತಿ ಹೇಗಿದೆ? ನಿವಾಸಿಗಳು ಬೇರೆ ಕಡೆಗೆ ಶಿಫ್ಟ್ ಆಗಿದಾರಾ? ಬಿಜೆಪಿ ನಿಯೋಗದವರು ಇನ್ನೇನು ಬರ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಏನೇನು ಅಪ್ಡೇಟ್ಸ್ ಇದೆ ಕಿರಣ್? ಎಸ್, ಹೌದು. ಏನು ಕೋಗಿಲೆ ಲೇಔಟ್ನ 200ಕ್ಕೂ ಹೆಚ್ಚು ಮನೆಗಳನ್ನ ಅನಧಿಕೃತ ಅಂತ ಹೇಳಿ ಸರ್ಕಾರ ತೆರವು ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು. ಈ ವಿಚಾರ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಈ ಸದ್ದು ಮಾಡ್ತಾ ಹೊತ್ತಿನಲ್ಲೇ ಮೊನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ರು. ಪರಿಶೀಲನೆ ನಂತರವಾಗಿ ಸಿಎಂ ಜೊತೆ ಸಭೆಯನ್ನ ನಡೆಸಿ ಯಾರೆಲ್ಲ ಅಧಿಕೃತವಾಗಿ ಇಲ್ಲಿನ ನಿವಾಸಿಗಳಿದ್ದಾರೆ ಅಥವಾ ಭಾರತೀಯರಿದ್ದಾರೆ ಅವರಿಗೆ ಸೂಕ್ತವಾದಂತಹ ನಿವೇಶನಗಳನ್ನ ಮಾಡ್ತೇವೆ. ಅದಕ್ಕೂ ಮೊದಲು ಯಾರೆಲ್ಲ ಇಲ್ಲಿ ಅಧಿಕೃತವಾಗಿ ಇಲ್ಲಿಯವರು ಅಥವಾ ಬೇರೆಯವರು ಅಥವಾ ಅವರ ದಾಖಲೆಗಳಿವೆ ಅವುಗಳನ್ನ ಪರಿಶೀಲನೆ ಬಳಿಕವಾಗಿ ಅವರಿಗೆ ಅಧಿಕೃತವಾಗಿ ನಿವೇಶನಗಳನ್ನ ನೀಡಲಾಗುತ್ತೆ ಅಂತಕ್ಕಂತಹ ಹೇಳಿಕೆಗಳನ್ನ ಸಭೆಯ ನಂತರ ಸಭೆಯಲ್ಲಿ ತೀರ್ಮಾನ ಮಾಡುತ್ತಾರೆ. ತದನಂತರವಾಗಿ ಇದೇ ವಿಚಾರವನ್ನ ಬಿಜೆಪಿ ಈಗ ದೊಡ್ಡ ಮಟ್ಟದಲ್ಲಿ
ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿನ ಜನ ಎಲ್ಲ ರೋಹಿಂಗ್ಯಾ ಮುಸ್ಲಿಮರು ಅಥವಾ ಬೇರೆ ಭಾಗದಿಂದ ಬಂದಂತವರು, ರಾಜ್ಯದಲ್ಲಿ ಇರತಕ್ಕಂಥ ಜನರಿಗೆ ನಿವೇಶನಗಳ ಕೊರತೆ ಇದೆ ಅಥವಾ ಕೆಲವಷ್ಟು ಭಾಗಗಳಲ್ಲಿ ಏನು ನೆರೆ ಆದಂತ ಜಾಗದಲ್ಲಿ ಅವರಿಗೆ ಸರಿಯಾದಂತ ಮನೆಗಳೇ ಸರ್ಕಾರ ಇಲ್ಲಿವರೆಗೂ ಕಲ್ಪಿಸಿಕೊಟ್ಟಿಲ್ಲ. ಆದ್ರೆ ಎಲ್ಲಿಂದೋ ಬಂದಂತವರಿಗೆ ಇಲ್ಲಿ ಮನೆಗಳನ್ನ ನೀಡೋದು ಎಷ್ಟರ ಮಟ್ಟಿಗೆ ಸರಿ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ನಮ್ಮವರನ್ನ ಬಿಟ್ಟು ಬೇರೆಯವರಿಗೆ ನಿವೇಶನಗಳನ್ನ ಇಷ್ಟು ಬೇಗ ಕೊಡ್ತೀರಾ ಅಂತ ಅಂತಾರೆ. ಇಲ್ಲಿನ ಜನರು ಏನ್ ಮಾಡಿದ್ದಾರೆ ಅಂತಕ್ಕಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಅದೇ ಹೊತ್ತಿನಲ್ಲೇ ಇವತ್ತು ಕೂಡ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್, ಮೇಲ್ಮನೆ ವಿರೋಧ ಪಕ್ಷ ನಾಯಕರಾದಂಥ ಚಲುವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಬಿಜೆಪಿಯ ನಿಯೋಗ ಇವತ್ತು ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾ ಇದೆ. ಭೇಟಿಯನ್ನು ಬಳಿಕವಾಗಿ ಒಂದಿಷ್ಟು ಇಲ್ಲಿ ಪರಿಶೀಲನೆ ನಡೆಸಿ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಸಹ ನಡೆಸಲಿದ್ದಾರೆ. ಇಲ್ಲಿ ಈಗಾಗಲೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತೆ ಬಿಜೆಪಿಯ ನಿಯೋಗ ಇವತ್ತು ಭೇಟಿಯನ್ನು ನೀಡುವ ಹೊತ್ತಿನಲ್ಲೇ ಈಗಾಗಲೇ ಇಲ್ಲಿ ಸಕಲ ಏನು ಪೊಲೀಸ್ ಬಿಗಿ ಭದ್ರತೆಯನ್ನು ಸಹ ಮಾಡಿರ್ತಕ್ಕಂಥದ್ದು. ಸದ್ಯ ಈ ಬಿಜೆಪಿ ಇದೇ ಒಂದು ವಿಚಾರದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸವನ್ನು ಸಹ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಕೇರಳದ ಸಿಎಂ ಏನು ಈ ವಿಚಾರವಾಗಿ ಟ್ವೀಟ್ ಅನ್ನು ಮಾಡಿದ್ರು. ವೇಣುಗೋಪಾಲ್ ಅವರು ಈ ಒಂದು ವಿಚಾರದಲ್ಲಿ ಮೂಗು ತೂರಿಸಿದ್ರು. ವೇಣುಗೋಪಾಲ್ ಅವರ ಒತ್ತಡಕ್ಕೆ ಮಣಿದು ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತಕ್ಕಂಥ ಹೇಳಿಕೆಗಳನ್ನ ಸದ್ಯ ಈಗಾಗಲೇ ನೀಡ್ತಾ ಇರುವಂತದ್ದು. ಇದೇ ಹೊತ್ತಿನಲ್ಲಿ ಪಾಕಿಸ್ತಾನ ಸಹ ಭಾರತದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತಕ್ಕಂತಹ ಟ್ವೀಟ್ ಅನ್ನು ಮಾಡಿದ್ದು ಈಗ ಸದ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಒಂದು ರೀತಿಯಲ್ಲಿ ಜಟಾಪಟಿಗೆ ಸಹ ಈ ಕೋಗಿಲೆಯ ಕೇಸ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಸಹ ಕಾರಣ ಆಗಿರ್ತಕ್ಕಂಥದ್ದು. ಡಯಾನಾ, ಓಕೆ, ಇದ್ರ ಜೊತೆಗೆ ಈಗ ಮನೆಗಳನ್ನ ಕೊಡ್ತೀವಿ ಅಥವಾ ಫ್ಲಾಟ್ ಗಳನ್ನ ಕೊಡ್ತೀವಿ ಅಂತ ಸರ್ಕಾರ ಈಗಾಗಲೇ ಹೇಳಿದೆ ಕಿರಣ್. ಹಾಗಾಗಿ ಎಲ್ಲರಿಗೂ ಒಟ್ಟಾಗಿ ಮನೆಗಳನ್ನ ಕೊಡುತ್ತಾ ಅಥವಾ ಈ ಮನೆಯ ಸ್ಟ್ರಕ್ಚರ್ ಹೇಗಿರುತ್ತೆ, ಈ ಡೀಟೇಲ್ಸ್ ಏನಾದ್ರೂ ಇದೆಯಾ ಕಿರಣ್? ಈಗ ಸದ್ಯ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗ ಕೋಗಿಲೆಯ ಲೇಔಟ್ ನಲ್ಲಿ ದೃಶ್ಯಗಳನ್ನು ನೋಡ್ತಾ ಆಗಿರಬಹುದು. ಇಲ್ಲಿ 200ಕ್ಕೂ ಅಧಿಕ ನಿವೇಶನಗಳನ್ನ ಈಗಾಗಲೇ ನಿವಾಸಗಳನ್ನ ಈಗಾಗಲೇ ಅನಾಧಿಕೃತ ತೆರವು ಮಾಡಿದ್ರು. ಅದೇ ಒಂದು ಸ್ಥಳದಲ್ಲಿ ಈಗ ನಾನು ಸದ್ಯ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಇಲ್ಲಿನ ಜನಗಳ ಪರಿಸ್ಥಿತಿ ಸದ್ಯ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದೆ. ಯಾಕಂತ ಹೇಳಿದ್ರೆ ಇಲ್ಲಿನ ಜನ ಏನ್ ನಿವೇಶನಗಳನ್ನ ಒಡೆದ ನಂತರ ಬೇರೆಡೆಗಳಿಗೆ ಸ್ಥಳಾಂತರ ಆಗ್ತಾರೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಇಲ್ಲಿನ ಜಾಗವನ್ನ ನಾವು ಬಿಟ್ಟು ಕದಗೋದಿಲ್ಲ ಅಂತಕ್ಕಂತ ಒಂದು ರೀತಿಯಲ್ಲಿ ಇಲ್ಲೇ ತಮ್ಮ ಸಣ್ಣ ಸಣ್ಣ ಟಾರ್ಪಲ್ಗಳನ್ನ ಹಾಕೊಂಡು ಇಲ್ಲೇ ವಾಸವನ್ನ ಆಗಿರ್ತಕ್ಕಂಥದ್ದನ್ನು ಸಹ ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಆದ್ರೆ ಸದ್ಯ 2016ರ ಹೊತ್ತಿಗೆ ಈ ಒಂದು ಜಾಗವನ್ನ ಜಿಬಿಎಗೆ ಸರ್ಕಾರ ಕಸ ವಿಲೇವಾರಿ ವಿಚಾರವಾಗಿ ಜಿಬಿಎಗೆ ಹಸ್ತಾಂತರ ಮಾಡಿತ್ತು. ಆದ್ರೆ ಇದೇ ಜಾಗವನ್ನ ಅವರು ಬಳಕೆ ಮಾಡಿಕೊಳ್ಳದ ಹಿನ್ನೆಲೆಯಲ್ಲಿ ಈ ಜಾಗದಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತ ಜನಗಳು ಇಲ್ಲಿ ಮನೆಗಳನ್ನ ಮಾಡಿಕೊಂಡು ಗುಡಿಸಲನ್ನ ಮಾಡಿಕೊಂಡು ವಾಸವಾಗಿರ್ತಕ್ಕಂಥದ್ದು. ಸದ್ಯ 2023ರ ಗೂಗಲ್ ಮ್ಯಾಪ್ ನ ಅನ್ವಯವಾಗಿ ಒಂದು ರೀತಿಯಾಗಿ ಗೂಗಲ್ ಮ್ಯಾಪ್ ಅನ್ವಯ ಇಲ್ಲಿರ್ತಕ್ಕಂಥ ಜನ ಇತ್ತೀಚೆಗೆ ಬಂದಂತವರು ಅಂತಕ್ಕಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರವಾಗಿ ನಿನ್ನೆ ಆರ್ ಅಶೋಕ್ ಅವರು ಸಹ ಅಧಿಕಾರಿಗಳ ಜೊತೆಗೆ ಜಿಬಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಸಹ ನಡೆಸಿರ್ತಕ್ಕಂಥದ್ದು. ಸದ್ಯ ಇಲ್ಲಿರ್ತಕ್ಕಂಥ ಜನರ ಪರಿಸ್ಥಿತಿ ಸದ್ಯ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಆದ್ರೆ ನಾವು ಇದೇ ಒಂದು ಜಾಗವನ್ನ ಬಿಟ್ಟು ಕದಗೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಇಲ್ಲೇ ಸದ್ಯ ಅವರು ಇರ್ತಕ್ಕಂಥದ್ದು. ಡಯಾನಾ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಅವರ ಸ್ಥಿತಿ ಅತಂತ್ರವಾಗೋಗಿದೆ. ಅಂದರೆ ಅಕ್ರಮ ವಾಸಿಗಳಿಗೂ ಕೂಡ ಈ ಹೊತ್ತಿನಲ್ಲಿ ಬೇರೆ ಫ್ಲ್ಯಾಟ್ಗಳನ್ನು ಕೊಡ್ತಾರಾ? ಯಾಕಂತ ಹೇಳಿದ್ರೆ ಬಿಜೆಪಿ ನಿಯೋಗ ಇವತ್ತು ಈ ಸಂಬಂಧ ಆ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕೊಳ್ತಾರೆ, ನಿವಾಸಿಗಳ ಜೊತೆ ಮಾತನಾಡ್ತಾರೆ. ಒಂದು ಕಡೆ ನಿವಾಸಿಗಳು ನಾವು ಈ ಜಾಗವನ್ನು ಬಿಟ್ಟು ಕದ್ದೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಆದರೆ ಅದು ಸರ್ಕಾರದ ಒತ್ತುವರಿ ಜಾಗ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೂ ಸಾಧ್ಯ ಇಲ್ಲ. ಇದರ ಜೊತೆಗೆ ಕೇರಳ ಸರ್ಕಾರ ಪಾಕಿಸ್ತಾನವೂ ಕೂಡ ಮೂಗು ತೂರಿಸಿಬಿಟ್ಟಿದೆ. ಹಾಗಾಗಿ ಬಲು ಕಠಿಣವಾದಂತ ಈ ಸಮಸ್ಯೆ, ಜಟಿಲವಾದ ಸಮಸ್ಯೆಗೆ ಪರಿಹಾರವನ್ನ ಹೇಗೆ ಕಂಡುಕೊಳ್ಳುತ್ತೆ ಅಥವಾ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಯಾವ ರೀತಿ ಪ್ರತಿಭಟನೆ ನಡೆಸುತ್ತೆ, ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಿರೋದು. ಹೊಸ ವರ್ಷಕ್ಕೆ ಅಕ್ರಮ ವಾಸಿಗಳಿಗೆ ಸರ್ಕಾರದಿಂದ ಹೊಸ ಫ್ಲಾಟ್ ಭಾಗ್ಯ ಸಿಗತ್ತಾ? ಹೈ ಆದೇಶ ಪಾಲನೆಗೆ ಸೂಪರ್ ಫಾಸ್ಟ್ ನಿರ್ಧಾರವನ್ನ ಕೈಗೊಳ್ತಾರಾ? ಅಕ್ರಮ ವಾಸಿಗಳಿಗೆ ಸರ್ಕಾರದಿಂದ ಫ್ಲಾಟ್ ಭಾಗ್ಯ, ಹೈ ಆದೇಶ ಪಾಲನೆಗೆ ಸೂಪರ್ ಫಾಸ್ಟ್ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆಯಾ? ಅಕ್ರಮವಾಗಿ ಶೆಡ್ ಹಾಕದವರಿಗೆ ಸಕ್ರಮವಾಗಿ ಮನೆ ಹಂಚಿಕೆ ಮಾಡಲಾಗ್ತಿದ್ಯಾ ಅಂತ ಬೈಯಪ್ಪನಹಳ್ಳಿಯಲ್ಲಿ ನಿರ್ಮಿಸಿರುವ ಅಪಾರ್ಟ್ಮೆಂಟ್ ರಾಜೀವ್ ಗಾಂಧಿ ನಿಗಮದಿಂದ 1187 ಫ್ಲಾಟ್ಗಳನ್ನ ಈಗಾಗಲೇ ನಿರ್ಮಿಸಲಾಗಿದೆ. ಅರ್ಹರ ಪಟ್ಟಿ ಫೈನಲ್ ಆದ ಬಳಿಕ ಫ್ಲಾಟ್ಗಳನ್ನ ನಿವಾಸಿಗಳಿಗೆ ಹಂಚಿಕೆ ಮಾಡ್ತಾರೆ.
2030 ಈ ಅಳತೆಯ ಬೆಡ್ರೂಮ್ ಇರೋ ಫ್ಲಾಟ್ ನೀಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿದ ನಂತರದಲ್ಲಿ ಅಕ್ರಮವಾಗಿ ವಾಸ ಮಾಡುವಂತಹ ಅಥವಾ ಬೇರೆ ದೇಶಗಳಿಂದ ಯಾವುದೇ ದಾಖಲೆಗಳಿಲ್ಲದೆ ಬಂದಿದ್ದಂತಹ ಕೆಲವೊಂದಷ್ಟು ವ್ಯಕ್ತಿಗಳಿಗೆ ನಾವು ಯಾವುದೇ ರೀತಿಯಲ್ಲೂ ಅಕ್ರಮನ ಸಕ್ರಮ ಅಂತ ಮಾಡೋದಕ್ಕೂ ಬರೋದಿಲ್ಲ ಅಂತ, ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಅಕ್ರಮನ ಸಕ್ರಮ ಅಂತ ಮಾಡ್ಕೊಳ್ತಿದ್ದಾರೆ ಅಂತ ಕೂಡ ಪ್ರತಿಭಟನೆ ಮಾಡೋದ್ರ ಮೂಲಕ ಅಥವಾ ಪ್ರತಿಭಟನೆಗೆ ಮುಂದಿನ ಗ್ರೀನ್ ಸಿಗ್ನಲ್ ಕೊಡೋದ್ರ ಮೂಲಕ ಇವತ್ತು ಸ್ಥಳಕ್ಕೆ ಭೇಟಿ ನೀಡ್ತಿದ್ದಾರೆ. ಇದರ ಮಧ್ಯದಲ್ಲಿ ಹೈ ಆದೇಶವನ್ನ ಪಾಲನೆ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ, ಯಾಕಂತ ಹೇಳಿದ್ರೆ ಬೈಯಪ್ಪನಹಳ್ಳಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ರಾಜೀವ್ ಗಾಂಧಿ ನಿಗಮದಿಂದ ರಿಲೀಸ್ ಆದಂತಹ 1187 ಫ್ಲಾಟ್ಗಳು ಕೂಡ ನಿರ್ಮಾಣ ಆಗಿದೆ. ಈಗ ಈ ಮನೆಯೆಲ್ಲ ತೆರವುಗೊಳಿಸಿದಾರಲ್ಲ, ಅವರನ್ನ ಕರ್ಕೊಂಡು ಹೋಗಿ ಅಲ್ಲೇನಾದ್ರೂ ಬಿಡುವಂತ ವ್ಯವಸ್ಥೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ರೀತಿಯಾದಂತಹ ಎಲ್ಲವೂ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವಂತಹ ಜಾಗಕ್ಕೆ ಬಿಡ್ತಾರಾ? ಒಂದು ಕಡೆ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು, ಯಾಕಂದ್ರೆ ಅಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಮುಸ್ಲಿಂ ಸಮುದಾಯದ ಬಹುತೇಕ ನಿವಾಸಿಗಳಿರುವುದು, ಹಾಗಾಗಿ ಅಕ್ರಮವಾಗಿ ನುಸುಳದೆ ಇಲ್ಲದೆ ಇರುವಂತಹ ನಿವಾಸಿಗಳನ್ನ ಹೊರತುಪಡಿಸಿ ಅವ್ರಿಗೇನಾದ್ರೂ ಅಪಾರ್ಟ್ಮೆಂಟ್ ಕೊಟ್ರೆ ಇದು ಯಾವ ರೀತಿಯಾದಂತಹ ರಾಜಕೀಯ, ಈ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಒಟ್ನಲ್ಲಿ 2030 ಈ ಅಳತೆಯ ಬೆಡ್ರೂಮ್ ಕೂಡ ಇರುವಂತಹ ಫ್ಲಾಟ್ ನೀಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ನೋಡೋಣ ಏನಾಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಡಾಕ್ಯುಮೆಂಟ್, ಫಾರ್ ಎಕ್ಸಾಂಪಲ್ಗೆ ಆಧಾರ್ ಕಾರ್ಡೋ ಅಥವಾ ವೋಟರ್ ಐಡಿನೋ ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ. ಯಾರು ಅರ್ಹರಲ್ಲ ಅವರಿಗೆ ಮನೆಯನ್ನ ಹಂಚಿಕೆ ಮಾಡೋದಕ್ಕಾಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಹಂಚಿಕೆ ಆಗುವಂತಹ ರೀತಿ ರಿವಾಜ್ ಹೇಗಿರುತ್ತೆ ಅಂತ.